ನಮಸ್ಕಾರ ವೀಕ್ಷಕರೇ. ದೇಶದಲ್ಲಿ ಕಾಂಗ್ರೆಸ್ ಪಾತಾಳಕ್ಕೆ ಹೋಗ್ತಾ ಇರೋದಕ್ಕೆ ಬಿಜೆಪಿ ಅಥವಾ ಮೋದಿ ಎಷ್ಟರ ಮಟ್ಟಿಗೆ ಕಾರಣವೋ ಗೊತ್ತಿಲ್ಲ. ಆದರೆ ಸ್ವತಃ ಕಾಂಗ್ರೆಸ್ನಿಂದಲೇ ತನ್ನ ಪತನ ಆಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ ಸಿಕ್ಕಿದೆ. ಕಳೆದ 4-5 ದಿನಗಳಿಂದ ಮಹಿಳಾ ರಿಸರ್ವೇಷನ್ ಬಿಲ್ ಕುರಿತಂತೆ ನಾನಾ ರೀತಿಯ ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಹೋಗೋದಕ್ಕೆ ಕಾರಣವೇ ಕಾಂಗ್ರೆಸ್ನ ಯೂ ಟರ್ನ್. ಈಗ ಮೋದಿ ಸರ್ಕಾರ ಈ ಬಿಲ್ ಜಾರಿ ಕುರಿತಂತೆ ಸೆಷನ್ನಲ್ಲಿ ಚರ್ಚೆಗೆ ಡೇಟ್ ಫಿಕ್ಸ್ ಮಾಡಿದ್ರೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಹಲವು ನಾಯಕರು ಈ ಬಿಲ್ ಅನ್ನ ಅಪೋಸ್ ಮಾಡ್ತಾ ಇದ್ದಾರೆ. ನೇರವಾಗಿ ಅಪೋಸ್ ಮಾಡದೆ ಅದು ಇದು ಹಾಗೆ ಹೀಗೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಇದೇ ನಾಯಕರು ಇವತ್ತೇ ಈ ಬಿಲ್ ಅನ್ನ ಪಾಸ್ ಮಾಡಬೇಕು ಅಂತ ಪಟ್ಟು ಬಿದ್ದಿದ್ರು. ಆದರೆ ಸಡನ್ ಆಗಿ ಈಗ ಉಲ್ಟಾ ಹೊಡೆದಿದ್ದಾರೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಎಕ್ಸ್ಪೋಸ್ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಸಾಕಷ್ಟು ವಿಚಾರಗಳಲ್ಲಿ, ಪ್ರಮುಖವಾಗಿ ದೇಶ ಹಾಗೂ ಧರ್ಮದ ವಿಚಾರದಲ್ಲಿ ಕಾಂಗ್ರೆಸ್ ತನ್ನ ಹೇಳಿಕೆಗಳ ಮೂಲಕವೇ ಸಿಕ್ಕಿ ಬಿದ್ದಿರೋದನ್ನ ದೇಶ ನೋಡಿದೆ. ಎಲ್ಲರೂ ಒಂದೇ ಅಂತಾರೆ, ಕೊನೆಗೆ ಒಬಿಸಿ ಬೇರೆ ಹಿಂದುಳಿದವರು ಬೇರೆ ಅಂತ ಹಿಂದೂಗಳ ವಿಭಜನೆ ಮಾಡ್ತಾರೆ. ನಮ್ಮಿಂದಲೇ ಸಂವಿಧಾನದ ರಕ್ಷಣೆ ಅಂತಾರೆ, ಕೊನೆಗೆ ಸಂವಿಧಾನವನ್ನ ಮೀರಿ ಧರ್ಮಾಧಾರಿತ ಮೀಸಲಾತಿ ಕೊಡ್ತಾರೆ. ಪಾಕಿಸ್ತಾನದ ಉಗ್ರರು ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾವ ಆಧಾರದ ಮೇಲೆ ಪಾಕಿಸ್ತಾನವನ್ನ ದೂರ್ತೀರಾ ಅಂತ ಕೇಳ್ತಾರೆ. ಪಾಕಿಸ್ತಾನವನ್ನ ಎದುರಿಸೋದಕ್ಕೆ ಭಾರತ ಪವರ್ಫುಲ್ ಅಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಹೊಡೆತ ಕೊಟ್ಟು ಪಾಕಿಸ್ತಾನದ ಮೂಳೆ ಮುರಿದ್ರೆ ಭಾರತಕ್ಕೆ ಡ್ಯಾಮೇಜ್ ಆಗಿದ್ದು, ಅವರೇ ಗೆದ್ದಿದ್ದು ಅಂತ ಸಡನ್ ಆಗಿ ಖುಷಿ ಪಡ್ತಾರೆ, ವೈರಿಗಳ ಪರ ನಿಲ್ತಾರೆ. ಹೀಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇರುವಾಗ ಈಗ ವುಮನ್ ರಿಸರ್ವೇಷನ್ ಬಿಲ್ ವಿಚಾರದಲ್ಲಿನ ಡಬಲ್ ಸ್ಟ್ಯಾಂಡರ್ಡ್ ಈಗ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಈ ಬಿಲ್ ವಿಚಾರದಲ್ಲಿ ಏನಾಗಿದೆ ಅನ್ನೋದನ್ನ ನೋಡೋದಕ್ಕೆ 3 ವರ್ಷಗಳ ಹಿಂದೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಬೇಕಾಗುತ್ತೆ. 2023ರಲ್ಲಿ ಮೋದಿ ಸರ್ಕಾರ ವುಮನ್ ರಿಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್ ಕುರಿತಂತೆ ಸೆಷನ್ನಲ್ಲಿ ಪ್ರಸ್ತಾಪ ಮಾಡುತ್ತೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಈ ವಿಚಾರದಲ್ಲಿ ಸೆಷನ್ನಲ್ಲಿ ಮಾತಾಡ್ತಾರೆ. ಮಹಿಳೆಯರಿಗೆ 33% ಮೀಸಲಾತಿ ಸ್ವಾಗತಾರ್ಹ. ಈ ಬಿಲ್ಲನ್ನ ಶೀಘ್ರವೇ ಸರ್ಕಾರ ಜಾರಿಗೆ ತರಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ. ನಮ್ಮ ಪಕ್ಷ ಯಾವತ್ತೂ ಮಹಿಳಾ ಪರ ಅಂತ ಹೇಳ್ಬಿಡ್ತಾರೆ. ಸಹ ಸಂಸದರೆಲ್ಲ ಮೇಜು ಕುಟ್ಟಿ ಈ ನಿಲುವನ್ನು ಸ್ವಾಗತ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಹಾಕಿದಂತೆ. ನಮ್ಮ ನಿರ್ಧಾರದಿಂದ ರಾಜಕೀಯವಾಗಿ ಸಾಕಷ್ಟು ಪ್ಲಸ್ ಆಗುತ್ತೆ. ಇದೇ ಫಾರ್ಮುಲಾ ಇಟ್ಕೊಂಡು ಇನ್ನು ಮುಂದೆ ಟಕ್ಕರ್ ಕೊಡೋಣ ಅಂತ ಡಿಸೈಡ್ ಆಗ್ತಾರೆ. ಯಥಾರಾಣಿ ತಥಾ ಸಂಸದರು ಅನ್ನೋ ಹಾಗೆ ಒಬ್ಬರ ನಂತರ ಒಬ್ಬರು ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅಮ್ಮನ ಮಾತೆ ಭಗವದ್ಗೀತೆ ಅನ್ನೋ ಹಾಗೆ ರಾಹುಲ್ ಕೂಡ ಹಲವು ಸಂದರ್ಶನ ಹಾಗೂ ಪ್ರೆಸ್ ಮೀಟ್ಗಳಲ್ಲಿ ಈ ವಿಚಾರದ ಕುರಿತಂತೆ ಮಾತಾಡ್ತಾರೆ. 2023ರಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳೋ ರಾಹುಲ್ ಈ ಬಿಲ್ ಜಾರಿ ಮಾಡೋ ಮೊದಲು ಸೆನ್ಸಸ್ ಹಾಗೂ ಡಿಲಿಮಿಟೇಷನ್ ನಡೆಸಬೇಕು ಅನ್ನೋ ಸರ್ಕಾರದ ನಿರ್ಧಾರವನ್ನ ಪ್ರಶ್ನೆ ಮಾಡ್ತಾರೆ. ಅದಕ್ಕೂ ಇದಕ್ಕೂ ಏನ್ ಕನೆಕ್ಷನ್? ಮಹಿಳಾ ರಿಸರ್ವೇಷನ್ ಅನ್ನೋದು ಆದ್ಯತೆ ಮೇಲೆ ಈಗಲೇ ಜಾರಿ ಆಗಬೇಕು. ಆದರೆ ನೋಡಿ, ಕೇಂದ್ರ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಅಂತ ಆರೋಪಿಸಿರ್ತಾರೆ. ಇನ್ನೊಂದು ಪ್ರೆಸ್ ಮೀಟ್ನಲ್ಲಿ ಬಿಜೆಪಿ ಈ ಬಿಲ್ ಜಾರಿ ಮಾಡೋದಕ್ಕೆ ಮೀನಮೇಷ ಎಣಿಸ್ತಾ ಇದೆ. ಇನ್ನೂ 1 ದಶಕಗಳ ಕಾಲ ಈ ಬಿಲ್ ಜಾರಿ ಮಾಡಲ್ಲ ಅನ್ನೋ ರೀತಿ ಮಾತಾಡ್ತಾ ಇದೆ. ಇದನ್ನ ಎಲ್ಲಾ ಮಹಿಳೆಯರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿ ನಿಮ್ಮ ಪರವಾಗಿ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಯತ್ನಿಸ್ತಾರೆ. ಇನ್ನು ಅಮ್ಮನೂ ಇದರ ಬಗ್ಗೆ ಮಾತಾಡಿದ್ದಾರೆ, ಅಣ್ಣನೂ ಮಾತಾಡ್ತಾ ಇದ್ದಾರೆ. ನನ್ನ ಮೂಗು ಅಜ್ಜಿ ತರ ಇದೆಯಲ್ಲ, ನಾನು ಯಾಕೆ ಸುಮ್ಮನೆ ಇರಬೇಕು, ನಾನು ಒಬ್ಬ ರಾಜಕಾರಣಿ ಅಂತ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಕೂಡ ಈ ಬಗ್ಗೆ ಮಾತಾಡ್ತಾರೆ. ಮೋದಿ ದೊಡ್ಡದಾಗಿ ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀವಿ, ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಟಿವಿ ಪತ್ರಿಕೆಗಳಲ್ಲೂ ಅದೇ ಬರ್ತಾ ಇದೆ. ಆದರೆ ನಿಮಗೆ ಗೊತ್ತಾ, ಇನ್ನೂ 10 ವರ್ಷಗಳ ಕಾಲ ಇದನ್ನ ಇಂಪ್ಲಿಮೆಂಟ್ ಮಾಡೋದಿಲ್ವಂತೆ ಅಂತ ಹೇಳಿರ್ತಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಸೆಷನ್ನಲ್ಲಿ ದೊಡ್ಡ ದನಿಯಲ್ಲಿ ಬರೀ ಈ ರೀತಿ ಬಿಲ್ ಬಗ್ಗೆ ಹೇಳೋದಲ್ಲ, ಸರಿಯಾಗಿ ಅದನ್ನು ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋದನ್ನು ಹೇಳಬೇಕು. ಇಂಥ ತಿಂಗಳು ಇಂಥ ದಿನ ಜಾರಿ ಮಾಡ್ತೀವಿ ಅಂತ ಹೇಳಿದರೆ ಎಲ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಸವಾಲು ಹಾಕಿರ್ತಾರೆ. ಇನ್ನು ಗಾಂಧಿ ಪರಿವಾರ ಹಾಗೂ ಆಪ್ತರೆಲ್ಲರೂ ಮಾತಾಡಿದ ಮೇಲೆ ಮುಂದಿನ ಕೆಲಸ ನಮ್ಮದು ಅಂತ ವಕ್ತಾರರು ಕೂಡ ದನಿ ಏರಿಸಿರ್ತಾರೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ 99 ಸೀಟ್ ಬಂದಿದ್ದಕ್ಕೆ ಸಂಭ್ರಮಿಸಿದ್ದ ಸುಪ್ರಿಯಾ ಶ್ರೀನೇಟ್ ಈ ಬಗ್ಗೆ ಮಾತಾಡಿ, ಈ ವುಮನ್ ರಿಸರ್ವೇಷನ್ ಬಿಲ್ ಅನ್ನೋದೆಲ್ಲ ಬಿಜೆಪಿಯ ಸುಳ್ಳು ಆಶ್ವಾಸನೆ. ಮಾಡೋ ಹಾಗಿದ್ರೆ ಈಗಲೇ ಮಾಡಬೇಕಿತ್ತು, ಆದರೆ 2029 ಅಂತ ಹೇಳ್ತಾ ಇದ್ದಾರೆ. ಆದರೆ 2029 ಅಂತ ಹೇಳ್ತಾ ಇದ್ದಾರೆ, ಅವರು ಜಾರಿ ಮಾಡೋದಿಲ್ಲ ಅಂತ ಹೇಳಿ ವಿಡಿಯೋ ಮಾಡಿ ಹರಿಬಿಟ್ಟಿರ್ತಾರೆ. ಇನ್ನು ವಿವಾದಕ್ಕೆ ಹೆಸರುವಾಸಿಯಾಗಿರೋ ಟಿಎಂಸಿ ಸಂಸದೆ ಮಹುವಾ ಮೈತ್ರಾ ಕೂಡ ಈ ಬಗ್ಗೆ ಮಾತಾಡಿ, ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಆಟ ಆಡ್ತಾ ಇದೆ. ಮಹಿಳಾ ಮೀಸಲಾತಿ ಬಿಲ್ ಅಮೆಂಡ್ ಮಾಡ್ತೀರಿ ಅಂದ್ರೆ ಅದನ್ನ ಜಾರಿ ಮಾಡಿ, ಅದನ್ನ ಬಿಟ್ಟು ಮುಂದೆ ಮಾಡೋದು ಅಂದ್ರೆ ಏನರ್ಥ, ಯಾವಾಗ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಈ ರೀತಿ ಹೇಳಿ ದೇಶದ ಜನರ ದಿಕ್ಕು ತಪ್ಪಿಸ್ತಾ ಇದ್ದೀರಾ. ಇದು ವುಮನ್ ರಿಸರ್ವೇಷನ್ ಬಿಲ್ ಅಲ್ಲ, ಬದಲಿಗೆ ವುಮನ್ ರಿಸರ್ವೇಷನ್ ರೀಶೆಡ್ಯೂಲ್ ಬಿಲ್ ರೀತಿ ಇದೆ ಅಂತ ಹೇಳಿ ಕೆಂಡ ಕಾರಿರ್ತಾರೆ. ಇನ್ನು ಗಾಂಧಿ ಫ್ಯಾಮಿಲಿ ಮಾತಾಡಿದ್ರು, ಆಪ್ತರು ಮಾತಾಡಿದ್ರು, ವಕ್ತಾರರು, ಮಿತ್ರ ಪಕ್ಷಗಳು ಎಲ್ಲರೂ ಮಾತಾಡಿದಾಯ್ತು. ಮುಂದಿನ ಸರದಿ ನಮ್ಮದು ಅನ್ನೋ ಹಾಗೆ ಈ ಎಕೋಸಿಸ್ಟಮ್ನ ಪ್ರಮುಖ ಭಾಗವಾದ ಪತ್ರಕರ್ತರು ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಕೂಡ ಈ ಬಗ್ಗೆ ಮಾತಾಡಿದ್ರು.
ಕಾಂಗ್ರೆಸ್ ಪತ್ರಕರ್ತ ಅಂತ ಹೆಸರುವಾಸಿಯಾಗಿರೋ ರಾಜದೀಪ್ ಸರ್ದೇಸಾಯಿ ಈ ಬಗ್ಗೆ ಟ್ವೀಟ್ ಮಾಡಿ, ಬಿಲ್ ಟೇಬಲ್ ಮಾಡೋದು ಒಂದು ಟೈಮು, ಪಾಸ್ ಮಾಡೋದು ಇನ್ನೊಂದು ಟೈಮ್ನಲ್ಲಿ, ಜಾರಿ ಮಾಡೋದು ಭವಿಷ್ಯದಲ್ಲಿ ಅಂತಾರೆ. ಇದು ಯಾವ ರೀತಿ ರಾಜಕೀಯ ಲೆಕ್ಕಾಚಾರ, ವಾಟ್ ಆನ್ ಐಡಿಯಾ ಸರ್ಜಿ ಅಂತ ಟೀಕಿಸಿರ್ತಾರೆ. ಇನ್ನು ಆಂಟಿ ಇಂಡಿಯನ್ ಅಂತ ಗುರುತಿಸಿಕೊಂಡಿರೋ ಧ್ರುವ್ ರಾಠಿ ಕೂಡ ಈ ಬಗ್ಗೆ ಉದ್ದುದ್ದ ವಿಡಿಯೋ ಮಾಡಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿರ್ತಾನೆ. ಆತ ಈ ಬಿಲ್ 2029-2034 ಅವಧಿಯಲ್ಲೂ ಪಾಸ್ ಆಗೋದಿಲ್ಲ ಅಂತ ಕೈ ಸನ್ನೆ ಬಾಯಿ ಸನ್ನೆ ಮೂಲಕ ಜನರ ದಿಕ್ಕನ್ನು ತಪ್ಪಿಸಿದ್ದ. ಆದರೆ ದಿಢೀರಂತ ಈ ಬಿಲ್ ಪಾಸ್ ಆಗೋ ಟೈಮ್ ಬಂದಿದ್ರೆ ಇವರೆಲ್ಲರೂ ಉಲ್ಟಾ ಹೊಡಿತಾ ಇದ್ದಾರೆ. ಇದೇ ತಿಂಗಳ 14ರಿಂದ ಲೋಕಸಭೆಯಲ್ಲಿ ಈ ಬಿಲ್ ಕುರಿತಂತೆ ವಿಶೇಷ ಚರ್ಚೆ ಕರೆದಿರೋ ಹಿನ್ನೆಲೆ ಈ ಬಿಲ್ ಪಾಸ್ ಮಾಡಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ಅನುಮಾನ ವಿಪಕ್ಷಗಳಲ್ಲಿವೆ. ಅದರಿಂದ ಎಲೆಕ್ಷನ್ ಹಿನ್ನೆಲೆ ಈ ರೀತಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದನ್ನ ಈಗಲೇ ಪಾಸ್ ಮಾಡೋದು ಬೇಡ, ಕಂಪ್ಲೀಟ್ ಆಗಿ ಈ ಬಗ್ಗೆ ತಿಳ್ಕೊಳ್ಬೇಕು, ಈ ಚರ್ಚೆಯನ್ನ ಮೇ ತಿಂಗಳಿಗೆ ಮುಂದೂಡಿ ಅಂತ ಕೆಲವರು ವಿಳಂಬಕ್ಕೆ ದಾರಿ ಮಾಡಿಕೊಡ್ತಾ ಇದ್ರೆ, ಇನ್ನು ಕೆಲವರು ಇದರ ಕ್ರೆಡಿಟ್ ನಮಗೆ ಸಿಗಬೇಕು, ಸೋನಿಯಾ ಗಾಂಧಿ ದನಿ ಎತ್ತಿದ್ರಿಂದ ನೀವು ಈಗ ಮಾಡ್ತಾ ಇದ್ದೀರಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಅಮಿತ್ ಶಾ ಹೇಳ್ತಾ ಇರೋದು, ಚರ್ಚೆಗೆ ಆಲ್ರೆಡಿ ಹಲವು ವಿಪಕ್ಷಗಳು ಒಪ್ಪಿವೆ, ಆದರೆ ಕಾಂಗ್ರೆಸ್ ಯಾಕೆ ವಿರೋಧ ಮಾಡ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಈ ಬಿಲ್ ಪಾಸ್ ಮಾಡಿದರೆ 2029 ಎಲೆಕ್ಷನ್ಗೆ ಹೋಗುವಾಗ ಇದು ಜಾರಿಯಾಗಿರುತ್ತೆ. 2029 ಒಳಗೆ ಡಿಲಿಮಿಟೇಷನ್ ಮುಗಿಸ್ಬೇಕು ಅನ್ನೋ ಉದ್ದೇಶ ನಮಗೆ ಇದೆ. ಮುಗಿಯದೇ ಇದ್ರೆ ಇದು ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದಹಾಗೆ ಸೆನ್ಸಸ್ಗೂ ಡಿಲಿಮಿಟೇಷನ್ಗೂ ವುಮೆನ್ ರಿಸರ್ವೇಷನ್ ಬಿಲ್ಗೂ ಏನು ಸಂಬಂಧ ಅಂತ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಹಿಂದೆಯೇ ಕೇಳಿದರು. ಅದನ್ನು ಬಿಡಿಸಿ ನೋಡ್ತಾ ಹೋಗೋದಾದರೆ, ಡಿಲಿಮಿಟೇಷನ್ ಅಂದರೆ ಕ್ಷೇತ್ರ ಮರು ವಿಂಗಡಣೆ. ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಸೋದು ಸಹಜ ಪ್ರಕ್ರಿಯೆ. ಈ ರೀತಿ ಡಿಲಿಮಿಟೇಷನ್ ಆದಾಗ ಎಷ್ಟು ಕ್ಷೇತ್ರಗಳು ಅನ್ನೋ ಫೈನಲ್ ಲೆಕ್ಕ ಸಿಗುತ್ತೆ. ಅದರ ಆಧಾರದಲ್ಲಿ 33% ಕ್ಷೇತ್ರಗಳನ್ನು ಮಹಿಳೆಯರಿಗೆ ಬಿಟ್ಟು ಕೊಡ್ಬೋದು. ಡಿಲಿಮಿಟೇಷನ್ ಯಾಕೆ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದೀವಿ. ಅದಕ್ಕೂ ಮುನ್ನ ಸೆನ್ಸಸ್ ನಡೆಯಬೇಕು ಅನ್ನೋದು ಈಗ ಅರ್ಥವಾಗಿರುತ್ತೆ. ಆಲ್ರೆಡಿ ಸರ್ಕಾರ ಸೆನ್ಸಸ್ ಡೇಟ್ ಅನೌನ್ಸ್ ಮಾಡಿರೋದ್ರಿಂದ ಒಂದರ ನಂತರ ಒಂದರಂತೆ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಆದರೆ ಈಗ ಕಾಂಗ್ರೆಸ್ ಕಡೆಯಿಂದ ಅಪಸ್ವರ ಬರ್ತಾ ಇದೆ. ಇನ್ನೊಂದೆಡೆ ಈ ಬಿಲ್ಗೆ ಅಖಿಲೇಶ್ಗೂ ವಿರೋಧ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಅವರ ಪಕ್ಷದಲ್ಲಿ ಮುಸ್ಲಿಮರು ಜಾಸ್ತಿ. 33% ರಿಸರ್ವೇಷನ್ ಕಡ್ಡಾಯ ಮಾಡಿದರೆ ಅದಕ್ಕೆ ಕ್ಯಾಂಡಿಡೇಟ್ಗಳನ್ನು ಎಲ್ಲಿಂದ ತರೋದು? ಇದನ್ನು ಅವರ ವೋಟ್ ಬ್ಯಾಂಕ್ ಸಮುದಾಯ ಒಪ್ಪೋದು ಕಷ್ಟ ಇರೋದ್ರಿಂದ ಬೇಡ ಅನ್ನೋ ರೀತಿ ಮನಸ್ಥಿತಿ ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಏನೇ ಮಾಡಿದರೂ ಅಪಸ್ವರ ಇದ್ದಿದ್ದೆ ಅನ್ನೋ ಹಾಗಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. He is passing a very important law and we agree with him. Women's reservation is a central step in the empowerment of the women of India and it is a critical step. But when we read the fine print, we found something very interesting. Two little subtexts were there. Number one, this will be done after delimitation. Number two, this will be done after census. What it means